ತಾನು ಸತ್ಯವಂತನಾಗಿ ಧರ್ಮನಿಷ್ಠನಾಗಿ ದೇವರ ಸೇವೆಯನ್ನು ಮಾಡುವುದರಿಂದ ತನ್ನ ಉದ್ಧಾರವನ್ನು ಮಾತ್ರ ಮಾಡಿಕೊಳ್ಳುವುದಲ್ಲದೆ ಅತ್ಯುತ್ತಮವಾದಂತಹ ಪ್ರಜೆಗಳನ್ನು ಸಮಾಜಕ್ಕೆ ನೀಡುವ ಮಹಾಭಾಗ್ಯವನ್ನು ಪಡೆಯುತ್ತಾನೆ ಎನ್ನುವುದಕ್ಕೆ ನಾಭಾಗನೇ ಉದಾಹರಣ ಎಂಬುದಾಗಿ ತಿಳಿದಿದ್ದೇವೆ. ಅವನ ನಿಷ್ಠೆ, ಅವನ ಸತ್ಯ, ಅವನ ಪ್ರಾಮಾಣಿಕತೆ, ರುದ್ರದೇವರ ಹಾಗೂ ಭಗವಂತನ ಪರಮಾನುಗ್ರಹ ಅವನ ಮೇಲೆ ಆದದ್ದಕ್ಕೆ ಪರಮ ವೈಷ್ಣವನಾದಂತಹ ಪರಮ ಭಗವದ್ಭಕ್ತನಾದ ಅಂಬರೀಷ ಚಕ್ರವರ್ತಿಯಂತಹ ಮಹಾ ಪುತ್ರೋತ್ತಮ ಅವನಿಗೆ ಜನಿಸಿದ್ದಾನೆ. ತನ್ನ ಜೀವನವನ್ನೇ ಜಗತ್ತಿಗೆ ಒಂದು ದೊಡ್ಡ ಸಂದೇಶವಾಗುವ ರೀತಿಯಲ್ಲಿ ಆದರ್ಶವಾಗಿ ನಡೆಸಿದಂತಹ ಮಹಾನುಭಾವ. ಸವೈ ಮನಃಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ. ತನ್ನ ಸಂಪೂರ್ಣವಾದಂತಹ ಮನಸ್ಸನ್ನು ಭಗವಂತನ ಪಾದಗಳ ಚಿಂತನದಲ್ಲಿ ತಾನು ಕಳೆಯುತ್ತಾ ಇದ್ದ. ಮಾಡುವ ಕರ್ತವ್ಯಗಳನ್ನು ಬಿಟ್ಟಿರಲಿಲ್ಲ. ಕರ್ತವ್ಯದಲ್ಲಿ ಯಾವುದೇ ಚ್ಯುತಿ ಇಲ್ಲದೆ, ಪ್ರಜೆಗಳ ರಕ್ಷಣೆ ಮಾಡಬೇಕಾದ ತನ್ನ ಹೊಣೆಯನ್ನು ಮರೆಯದೆ ಪ್ರಜೆಗಳ ರಕ್ಷಣೆಯನ್ನೂ ಮಾಡ್ತಾ ಜೊತೆಗೆ ಭಗವಂತನ ಚಿಂತನವನ್ನು ಮಾಡ್ತಾ ಇದ್ದ, ಭಗವಂತನ ಪಾದಗಳ ಧ್ಯಾನವನ್ನು ಮಾಡ್ತಾ ಇದ್ದ. ಇದು ಬಹಳ ಮಹತ್ವದ್ದು. ಎರಡು ಕಾರಣಕ್ಕಾಗಿ. ಒಂದು, ತನಗೆ ಶಕ್ತಿ ಬರಲಿ ಅಂತ. ಇನ್ನೊಂದು, ಅಹಂಕಾರ ಬರೋದು ಬೇಡ ಅಂತ. ಈ ಸಮಗ್ರವಾದ ಭೂಮಂಡಲದ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಎಲ್ಲ ಪ್ರಜೆಗಳ ರಕ್ಷಣೆಯನ್ನು ಮಾಡಬೇಕಾದರೆ ನನಗೆ ಬಲ ಬೇಕು, ಶಕ್ತಿ ಬೇಕು. ಆ ಬಲವನ್ನು, ಆ ಶಕ್ತಿಯನ್ನು ತುಂಬುವುದು ಈ ಭಗವಂತನ ಪಾದಗಳು. ನನ್ನ ಮನಸ್ಸಿನಲ್ಲಿ ಪಾವಿತ್ರ್ಯವನ್ನು ನೀಡೋದು ಈ ಭಗವಂತನ ಪಾದಗಳು. ಇದೇ ಪರಮಾತ್ಮನ ಪಾದಗಳಿಂದ ಹರಿದು ಬಂದ ಗಂಗೆ ಜಗತ್ತಿನ ಎಲ್ಲ ಜೀವರಾಶಿಗಳು ಮಾಡಿದ ಪಾಪಗಳನ್ನು ತೊಳೆಯುವುದಕ್ಕೆ ಸಿದ್ಧಳಾಗಿ ನಿಂತಿದ್ದಾಳೆ. ಯಾವ ಗಂಗೆಯಲ್ಲಿ ಸ್ನಾನ ಮಾಡಿದರೆ, ಗಂಗೆಯ ಸ್ಮರಣೆ ಮಾಡಿದರೆ ಪಾಪಗಳ ಪರಿಹಾರವಾಗ್ತದೆ. ಸ್ನಾನ ಮಾಡಬೇಕು ಅಂತೂ ಇಲ್ಲ, ಅಲ್ಲಿಯವರೆಗೆ ನಡೆದು ಹೋಗಬೇಕು ಅಂತೂ ಇಲ್ಲ, ಇದ್ದಲ್ಲೇ ಸ್ಮರಣೆ ಮಾಡಿದರೇನೆ ಪಾಪಗಳ ಪರಿಹಾರವಾಗ್ತದೆ. ಗಂಗಾ ಗಂಗೇತಿ ಯೋ ಬ್ರೂಯ. ಇಷ್ಟು ಸುಲಭವಾದ ಉಪಾಯಗಳಿದ್ದಾಗಲೂ ಸ್ನಾನ ಕಾಲದಲ್ಲಿ ಗಂಗಾ ಸ್ಮರಣೆ ಬರೋದಿಲ್ಲ. ಎಂತಹ ಪಾಪಿಷ್ಠರು ಅಂತ ಆಲೋಚನೆ ಮಾಡಬಹುದು. ಪಾಪ ಉಳಿಯಬೇಕು ಅಂತ ಇಚ್ಛೆ ಇದ್ರೆ ಆ ಸ್ಮರಣೆಯನ್ನು ದೇವರು ಕೊಡೋದೇ ಇಲ್ಲ. ಇಷ್ಟು ಗೊತ್ತಿದ್ದರೂ ಯಾವಾಗೋ ಒಮ್ಮೆ ಸ್ಮರಣೆ ಆಗ್ತದೆ, ಮತ್ತೆ ಮರೆತು ಹೋಗ್ತದೆ. ಏನೋ ಹರಟೆ ಹೊಡೀತಾ, ಯಾರ ಜೊತೆಗೋ ಮಾತನಾಡ್ತಾ, ಕನ್ನಡಿಯನ್ನು ನೋಡ್ತಾ ಸ್ನಾನವನ್ನು ಮಾಡುವವರು ಇದ್ದಾರೆ. ಗಂಗೆಯ ಸ್ಮರಣೆ ಮಾಡೋದಿಲ್ಲ, ಎಲ್ಲ ತೀರ್ಥಗಳ ಸ್ಮರಣೆ ಮಾಡೋದಿಲ್ಲ. ಸಹಜವಾಗಿ ಒಂದು ಭಕ್ತಿಯಿಂದ ಶ್ಲೋಕವನ್ನು ಹೇಳಿದರೆ ಆ ಗಂಗಾದೇವಿ, ಗಂಗಾ, ಸಿಂಧು, ಸರಸ್ವತಿ, ಯಮುನಾ ಎಲ್ಲ ತೀರ್ಥಗಳಲ್ಲಿ, ನದಿಗಳಲ್ಲಿ, ಸಮುದ್ರಗಳಲ್ಲಿ ಅಂತರ್ಯಾಮಿಯಾದ ಭಗವಂತನ ಸ್ಮರಣೆಯನ್ನು ಮಾಡಿ ಸ್ನಾನವನ್ನು ಮಾಡಿದರೆ ಅದೊಂದು ಅಭಿಷೇಕವಾಗ್ತದೆ. ಚಲಪ್ರತಿಮೆಗೆ ಮಾಡಿಕೊಳ್ಳುವ ಅಭಿಷೇಕ ಎಂಬ ಅನುಸಂಧಾನದಿಂದ ಪುಣ್ಯ ಬರ್ತದೆ. ತೀರ್ಥ ತೆಗೆದುಕೊಳ್ಳಬೇಕು ಅಂತ ಅರ್ಥ ಅಲ್ಲ, ತಾನೇ ಸ್ನಾನ ಮಾಡಿದ ನೀರನ್ನು. ಆದರೆ ಅಷ್ಟು ಪವಿತ್ರವಾದಂತಹ ಅನುಸಂಧಾನ ಮನಸ್ಸಿನೊಳಗಿದ್ರೆ ಪುಣ್ಯ ಬರ್ತದೆ. ಒಳಗೆ ಅಂತರ್ಯಾಮಿಯಾದ ಭಗವಂತ ಇದ್ದಾನೆ, ಅವನಿಗೆ ಇದು ಅಭಿಷೇಕ. ಗಂಗಾದಿ ಜಲಗಳಿಂದ ನಾವು ಮಾಡ್ತಾ ಇದ್ದೇವೆ ಅಂತ ಮಾಡೋ ಸ್ನಾನವನ್ನೇ ಅಭಿಷೇಕ ಅಂತ ಭಾವಿಸಬಹುದು. ಅಂತಹ ಭಗವಂತನ ಪಾದೋದಕ ಯಾವ ಗಂಗೆಯ ಸ್ಮರಣೆ ಮಾಡಿದರೆ ಸಕಲ ಪಾಪಗಳ ಪರಿಹಾರವಾಗ್ತದೆ. ಇನ್ನಿತರ ನದಿಗಳ, ಸಮುದ್ರಗಳ, ಆ ಅಭಿಮಾನ ದೇವತೆಗಳ ಸ್ಮರಣೆ ಮಾಡಿದರೆ ನಮ್ಮ ಪಾಪಗಳ ಪರಿಹಾರವಾಗ್ತದೆ. ಅಂತಹ ಎಲ್ಲ ತೀರ್ಥಗಳ, ನದಿಗಳ ಮೂಲ ಅದು ಭಗವಂತನ ಪಾದದಲ್ಲಿದೆ. ತೀರ್ಥಪದ, ಪರಮಾತ್ಮನಿಗೆ ತೀರ್ಥಾಸ್ಪದಂ, ಪರಮಾತ್ಮನ ಪಾದಗಳನ್ನು ತೀರ್ಥಾಸ್ಪದ ಅಂತಾರೆ. ಎಲ್ಲ ತೀರ್ಥಗಳಿಗೆ ಆಶ್ರಯ, ಅದು ಸೆಲೆ. ಅಂತಹ ಭಗವಂತನ ಪಾದಗಳ ಚಿಂತನವನ್ನು ಮನಸ್ಸಿನಿಂದ ಮಾಡುವ ಮೂಲಕ ಮನಸ್ಸಿನಲ್ಲಿರುವ ಕಲುಷ, ಕಲ್ಮಶ, ದೋಷ, ಪಾಪಗಳು
ದೂರ ಆಗಿ ಮನಸ್ಸು ಪವಿತ್ರವಾಗ್ತದೆ. ಸವೈ ಮನಃ ಕೃಷ್ಣ ಪದಾರವಿಂದಯೋಹೋ. ಪದಗಳ ಧ್ಯಾನವನ್ನು ಯಾಕೆ ಮಾಡ್ತಾ ಇದ್ದ? ಇದೇ ಪದಗಳಿಂದ ಹರಿದು ಬಂದದ್ದು ನದಿಗಳು, ಅಂತಹ ಗಂಗಾಜನಕವಾದದ್ದು, ಎಲ್ಲ ತೀರ್ಥಗಳಿಗೆ ಆಶ್ರಯವಾದದ್ದು ಈ ಪಾದ ಅಂತ ಚಿಂತನೆ ಮಾಡುವುದರಿಂದ ಇವನ ಮನಸ್ಸಿನಲ್ಲಿರುವ ಎಲ್ಲ ಕೊಳಚೆಗಳು ದೂರ ಆಗಿ ಕಾಮಕ್ರೋಧಾದಿ ದೋಷಗಳೆಲ್ಲ ಸ್ವಚ್ಛವಾಗಿ ನಿರ್ಮಲವಾದ ಮನಸ್ಸಿನಿಂದ ತಾನು ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ, ಆತ್ಮೋದ್ಧಾರ ಮಾಡಿಕೊಳ್ಳುವುದಕ್ಕೆ, ಜೊತೆಗೆ ಪ್ರಜೆಗಳನ್ನು ಧರ್ಮದಿಂದ ರಕ್ಷಣೆ ಮಾಡುವುದಕ್ಕೆ ಅಂಥ ಮನಸ್ಸಿನ ಸಿದ್ಧತೆಯನ್ನು ಈ ಭಗವಂತನ ಪಾದಗಳ ಚಿಂತನದಿಂದ ತಾನು ತಯಾರು ಮಾಡಿಕೊಂಡಿದ್ದ.